ತೋಟದೂರು ಗ್ರಾಮದ ವಸತಿರಹಿತರಿಗೆ ನಿವೇಶನ ಕೊಡಬೇಕು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಇಂದು ತೋಟದೂರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿತು. ಪಂಚಾಯಿತಿ ವ್ಯಾಪ್ತಿಯ ವಸತಿರಹಿತರು ಕೆಂಪು ಬಾವುಟ ಹಿಡಿದು ಬಾಳೆಹೊಳೆಯಿಂದ ಮೆರವಣಿಗೆಯಲ್ಲಿ ಪಂಚಾಯಿತಿ ಕಚೇರಿವರೆಗೆ ತಲುಪಿದರು. ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಬಂದ ಪ್ರತಿಭಟನಾಕಾರರು ಆಕ್ರೋಶಗೊಂಡಿದ್ದರು. ಸಿಪಿಐ ಮುಖಂಡ ಗೋಪಾಲ ಶೆಟ್ಟಿ ಮಾತನಾಡಿ, ತೋಟದೂರು ಪಂಚಾಯಿತಿಯಲ್ಲಿ 77 ವಸತಿರಹಿತರ ಹೆಸರು ಇದೆ. ಇದರ ಜೊತೆಗೆ ಇನ್ನೂ ಸುಮಾರು 100 ಬಡವರು ನಿವೇಶನ ಮನೆಗಾಗಿ ಕಾದಿದ್ದಾರೆ. ಅವರಲ್ಲಿ ಕೆಲವರು 94C ಅರ್ಜಿಯಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿ ಮಂಜೂರಾತಿಗಾಗಿ ಕಾದಿದ್ದಾರೆ. ಉಳಿದವರಿಗೆ ಈಗಲೂ ನಿವೇಶನ ಹೊಂದುವುದು ಕನಸೆಯಾಗಿದೆ ಎಂದು ಹೇಳಿದರು. ಈ ಪೈಕಿ ಹೆಚ್ಚಿನವರು ಪರಿಶಿಷ್ಟ ಜಾತಿ ಮತ್ತು ವರ್ಗದವರೇ ಆಗಿದ್ದರೂ ಅವರಿಗೆ ನಿವೇಶನ ಕೊಡಿಸುವ ಬದ್ಧತೆ ಯಾವ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಇಲ್ಲವಾಗಿದೆ ಎಂದು ಗೋಪಾಲ ಶೆಟ್ಟಿ ಬೇಸರಿಸಿದರು. ಸಿಪಿಐ ಮುಖಂಡ ಲಕ್ಷ್ಮಣಾಚಾರ್ ಮಾತನಾಡಿ, ನಿವೇಶನ ಹಿತರ ಪರವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಕಳೆದ 2 ದಶಕದಿಂದ ಹೋರಾಟ ಮಾಡುತ್ತಿದೆ. ವಿಪರ್ಯಾಸ ಎಂದರೆ ಇಷ್ಟು ದೀರ್ಘಕಾಲ ಕಳೆದರೂ ಈಗಲೂ ಅರ್ಹ ಬಡವರಿಗೆ ನಿವೇಶನ ಕೊಟ್ಟಿಲ್ಲ ಎಂದು ಕಿಡಿಕಾರಿದರು. ಆಶ್ರಯ ಸಮಿತಿ ಅಧ್ಯಕ್ಷರಾಗಿರುವ ಶಾಸಕಿ ನಯನ ಮೋಟಮ್ಮ ಈ ಬಾರಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಒದಗಿಸಲು ಸೂಕ್ತ ಕ್ರಮ ವಹಿಸಬೇಕು ಎಂದು ಅವರು ಆಗ್ರಹಿಸಿದರು. ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಸಣ್ಣ ಒತ್ತುವರಿ 4 ಎಕರೆ 38 ಗುಂಟೆ ಜಾಗ ಇರುವಂತಹ ಒತ್ತುವರಿಯನ್ನು ತೆರವುಗೊಳಿಸುವುದಿಲ್ಲ. ಭೂಮಾಲೀಕರು ಮಾಡಿದಂತ ಒತ್ತುವರಿಯನ್ನು ತೆರವುಗೊಳಿಸಬೇಕಾಗುತ್ತೆ. ನಾವು ಅದಕ್ಕೆ ಪರವಾಗಿ ಏನು ಇರ್ಲಿಕ್ಕೆ ಬರುವುದಿಲ್ಲ. ನಮ್ಮ ಜನ ಯಾರು ಈಗ ಗಡಿಬಿಡಿ ಮಾಡಿಕೊಳ್ಳುವಂತವರು ಇಲ್ಲ. ಸಣ್ಣ ಒತ್ತುವರಿದಾರರು ಅವರಿಗೆ ಸಕ್ರಮ ಮಾಡಲಿಕ್ಕೋಸ್ಕರ ಫಾರಂ ನಂಬರ್ 53, ಫಾರಂ ನಂಬರ್ 57 ಇಂಥ ವಿಧಾನಗಳನ್ನೆಲ್ಲ ಸರ್ಕಾರ ಮಾಡಿದೆ. ನಾವು ಸರ್ಕಾರ ದೊಡ್ಡ ಭೂಮಾಲೀಕರ ಒತ್ತುವರಿ ತೆರವು ಮಾಡುವುದನ್ನು ನಾವು ಹೋಗಿ ತಡಿಬೇಕನ್ನುವ ವಿಚಾರ ಇಲ್ವೇ ಇಲ್ಲ. ಭೂಮಾಲೀಕರ ಒತ್ತುವರಿಯನ್ನು ತೆರವು ಮಾಡಬೇಕನ್ನುವುದೇ ನಾವು ಅವರ ಪರ ಇರುವುದು. ಲೀಸಿಗೆ ಕೊಡುವ ಇದನ್ನು ಕೂಡ ಭಾರತ ಕಮ್ಯುನಿಸ್ಟ್ ಪಕ್ಷ ವಿರೋಧ ಮಾಡ್ತದೆ. ಇವತ್ತು ಭೂಮಾಲೀಕರು ಏನು ಒತ್ತುವರಿ ಮಾಡಿದಾರ ಆ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡ್ಕೊಳ್ಬೇಕು. ಇವತ್ತು ಮೂಲಭೂತವಾಗಿ ಇರುವಂತಹ ನಮ್ಮ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ನನ್ನ ಜನ ಇವತ್ತು ಲ್ಯಾಂಡ್ಲೆಸ್ ಪೀಪಲ್, ಅದು ನನ್ನ ಕಾಫಿ ತೋಟದ ಕಾರ್ಮಿಕರ ಶ್ರಮದಿಂದ ಖಾಲಿ ಅವರು ಭೂಮಿ ಇಟ್ಕೊಂಡು ಕೂಡಲೇ ಇವತ್ತು ಅದನ್ನು ಪಡ್ಕೊಳ್ಲಿಕ್ಕೆ ಆಗುದಿಲ್ಲ. ನನ್ನ ಮನೆ ಕಟ್ಕೊಂಡು 2 ಎಕರೆ ಜಮೀನ್ ಇದ್ರೆ ಅವರು ಕೂಡ ಇವತ್ತು ಭೂಮಾಲೀಕರಾಗ್ಲಿಕ್ಕೆ ಆಗುತ್ತೆ. ಇದನ್ನು ಸರ್ಕಾರ ಕೊಡ್ತಾ ಇಲ್ವೇ? ಸರ್ಕಾರ ಪ್ರತಿಯೊಬ್ಬರಿಗೂ ಭೂಮಿಯನ್ನು ಹಂಚಿಕೆ ಮಾಡಬೇಕು. ಪ್ರತಿಯೊಬ್ಬರು ಇವತ್ತು ಭಾರತ ದೇಶದ ಪ್ರಜೆಯಾಗಿ ನಾವು ಈ ಭಾಗದಲ್ಲಿ ಓಟಿನ ಹಕ್ಕನ್ನು ಹೇಗೆ ಪಡೆದಿದ್ದೀವ, ನಾವು ಓಟನ್ನು ಹೇಗೆ ಚಲಾಯಿಸ್ತೀವ, ಆ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಪ್ರತಿಯೊಬ್ಬರಿಗೂ ಪೂರೈತ ಕಾರ್ಮಿಕರಿಗೆ 2 ಎಕರೆ ಇಲ್ಲ ಸರ್ಕಾರದ ಗೇಜು 4 ಎಕರೆ 38 ಗುಂಟೆ ಜಾಗವನ್ನು ಸರ್ಕಾರ ಇವರಿಗೆ ಕೊಡಬೇಕು, ಇವರಿಗೆ ಹಂಚಿಕೆ ಮಾಡಬೇಕು ಅನ್ನುವ ಒತ್ತಾಯ ಕೂಡ ನಮ್ದಿದೆ. ಇವತ್ತು ತೋಟದೂರು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ಈ ಸರ್ಕಾರ ಒತ್ತುವರಿಯನ್ನ ಬಿಡಿಸ್ಲಿಕ್ಕೆ ಹೊರಟಾಗ ಒತ್ತುವರಿ ಬಿಡಿಸಬಾರ್ದು ಅಂತಕ್ಕಂತ ಮನಸ್ಥಿತಿ ಇರ್ತಕ್ಕಂಥ ಜನ ಇವತ್ತು ಪ್ರತಿಭಟನೆ ಮಾಡ್ತಾರೆ. ಆದ್ರೆ ತಾವೆಲ್ಲರೂ ಕೂಡ ಇದೇ ನೆಲದಲ್ಲಿ ಏನು ಮೊನ್ನೆಷ್ಟೇ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿ ಈ ದೇಶದ ಭಾರತಕ್ಕೆ ಸೆಲ್ಯೂಟ್ ಹೊಡೆದು ತಾವೆಲ್ಲರೂ ಕೂಡ ಬಹಳ ಸಡಗರದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿದ್ರಿ. ಸ್ವಾತಂತ್ರ್ಯ ಕಳೆದು 78 ವರ್ಷ ಆಯ್ತು. ಇವತ್ತಿಗೂ ಕೂಡ ತಮ್ಮ ಯಾರಿಗೂ ಕೂಡ ನೆಮ್ಮದಿಯಾಗಿ ಇರ್ಲಿಕ್ಕೆ ಒಂದು ಇಂಚು ಜಾಗ ಇಲ್ಲ, ಒಂದು 40-30 ಮನೆ ಇಲ್ಲ. ಇವತ್ತು ಹಿರಿಯರು ಪೂರ್ವಜರು ಎಲ್ಲ ಕೇಳ್ಕೊಂಡೇ ಬಂದ್ವಿ, ನಮ್ಮ ನೆಲೆ ನಿಲ್ಲಕ್ಕೊಂದು ಜಾಗ ಕೊಡಿ ಅಂತ. ಯಾರು ಕೂಡ ನಿಮ್ ಬಗ್ಗೆ ಮಾತಾಡ್ತಿಲ್ಲ. ಇವತ್ತು ಒತ್ತುವರಿ ತೆರವಿನ ಬಗ್ಗೆ ಪ್ರತಿಯೊಬ್ರು ರಾಜಕಾರಣಿಗಳಿಂದ ಹಿಡಿದು ಭೂ ಮಾಲೀಕರಿಂದ ಹಿಡಿದು ಪ್ರತಿಯೊಬ್ರು ಇವತ್ತು ಮಾತಾಡ್ತಾ ಇದ್ದಾರೆ. ಅದೇ ಜನ ಈ ಕಾಫಿ ಉದ್ಯಮೆಯನ್ನ ಕಟ್ಟಿ ಬೆಳೆಸಿ ಬೇರನ್ನ ಸುರಿಸಿ ಆ ನೆಲಕ್ಕೆ ಸುರಿಸಿದ್ರಲ್ಲ, ಆ ಜನರಿಗೆ ಇವತ್ತು ನೆಲೆ ನಿಲ್ಲಕ್ಕೊಂದು ಮನೆ ಕೊಡಿ ಅಂತ ಇವತ್ತು ಯಾರಾದ್ರೂ ಮಾತಾಡಿದ್ರ? ಯಾಕೆ ಮಾತಾಡಿಲ್ಲ? ಇವತ್ತು ಕೇಳಿದ್ರಿ, ಇವತ್ತು ಸರ್ಕಾರಿ ಜಾಗ ಇಲ್ಲ ಎಲ್ಲಿದೆ ಅಂತಕ್ಕಂಥ ಪ್ರತಿ ಗ್ರಾಮ ಪಂಚಾಯತಿಯ ಮುಂದೆ ನಾವು ಕಳೆದ 15 ವರ್ಷದಿಂದ ಸೂರಿಗಾಗಿ ಸಮರ ಹೋರಾಟವನ್ನ ಮಾಡಿದ್ವಿ. ಎಲ್ಲ ಬಹುತೇಕ ಪಂಚಾಯತಿಯಲ್ಲಿ ಒಂದೇ ಉತ್ತರ, ನಮ್ಮಲ್ಲಿ ಜಾಗ ಇಲ್ಲ ಅಂತ. ಆ ಜಾಗ ಎಲ್ಲಿದೆ ಅಂತಕ್ಕಂಥದನ್ನ ನಾವು ಕೊಟ್ಟಿದ್ವಿ. ಇವತ್ತು ಮತ್ತೆ ಹೋರಾಟವನ್ನ ಮಾಡ್ತಾ ಇದೀವಿ. ಇವತ್ತು ಪ್ರಾರಂಭ ನಮ್ಮ ಕಳಸ ತಾಲೂಕಿನ ಕೊನೆಯ ಏನು ಭಾಗ ಆಗಿರ್ತಕ್ಕಂಥ ತೋಟದೂರು ಗ್ರಾಮ ಪಂಚಾಯತಿಯಿಂದ ಇವತ್ತು ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಈ ಹೋರಾಟ
ಕಳಸ ತಾಲೂಕು, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ತಾಲೂಕು, ಇಡೀ ಜಿಲ್ಲೆಯ ಎಲ್ಲ ಭಾಗದಲ್ಲಿ ಇವತ್ತು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಹಂತ ಹಂತವಾಗಿ ಎಲ್ಲ ಹೋರಾಟವನ್ನ ಮಾಡ್ತಾ ಇದೀವಿ. ಬಂಡವಾಳ ಕೂಡ ಇಲ್ಲ, ಅವರ ಕೈಗಳೇ ಅವರ ದುಡಿಮೆಯ ಆಧಾರ. ಆ ದುಡಿಮೆಯನ್ನ ನಂಬಿ ಬದುಕ್ತಕ್ಕಂತ ಈ ಕೂಲಿ ಜನರಿಗೆ ಅವರ ಏನು ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣದ ಅಡಿಯಲ್ಲಿ ಅವ್ರ ನಿವೇಶನ ಬೇಕು ಅಂತಕ್ಕಂಥ ಮನವಿಯನ್ನು ನಾವು ಈ ತೋಟದೂರು ಪಂಚಾಯತಿಗೆ ಸಲ್ಲಿಸ್ತಾ ಇದ್ದೀವಿ. 24 ಎಕರೆ ಸರ್ಕಾರಿ ಕಾಫಿ ಖರಾಬು ಜಾಗ ಇದೆ ಇವತ್ತು. ಆ ಭೂಮಿ ಬೇರೆ ಯಾವುದೋ ಭೂ ಮಾಲೀಕರು ಒತ್ತುವರಿ ಮಾಡಕ್ಕಿಂತ ಮುಂಚೆ ನಮ್ ಜನರ ನಿವೇಶನ ಮತ್ತು ಅವರ ಮೂಲಭೂತ ಸಮಸ್ಯೆ ಏನಿದೆ ಇವತ್ತು, ಮಶಾನ ಆಗಿರ್ಬೋದು, ಸರ್ಕಾರದ ವಿವಿಧ ಉದ್ದೇಶಗಳಿಗೆ ಮೀಸಲಾಗಿರ್ತಕ್ಕಂಥ ಸಮುದಾಯ ಭವನ, ಅಂಗನವಾಡಿ, ಶಾಲೆ, ಆಟದ ಮೈದಾನ, ಇಂಥ ಮೂಲ ಉದ್ದೇಶಗಳಿಗೆ ಆ 24 ಎಕರೆಯನ್ನ ತಾವು ಗುರ್ತು ಮಾಡಿ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ನಿರ್ಣಯವನ್ನ ಮಾಡಿ ಪಂಚಾಯತಿಯಲ್ಲಿ ಕಳಿಸ್ಬೇಕು. ನಾವು ನಮ್ಮ ಹೋರಾಟದ ಮುಖಾಂತರ ನಾವು ಮಾತಾಡ್ತೀವಿ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನ್ ಕೆಲಸ ಆಗ್ಬೇಕು ಆ ಒತ್ತಾಯವನ್ನ ನಾವಿಲ್ಲಿ ಮಾಡ್ತಾ ಇದೀವಿ. ಯಾಕೆಂದ್ರೆ ಯಾವುದೇ ಪಂಚಾಯತಿ ಒಳಗಡೆ ಇವತ್ತು ನಿರ್ಣಯವನ್ನ ಪಾಸ್ ಮಾಡಿ ಕಳಿಸ್ತಕ್ಕಂಥ ಅಧಿಕಾರ ಇದೆ. ಜಾಗವನ್ನ ಮಂಜೂರು ಮಾಡೋದು ಸಂಬಂಧಪಟ್ಟ ಮೇಲಾಧಿಕಾರಿಗಳಿದ್ದಾರೆ, ಅವ್ರ ಜೊತೆ ನಾವು ಮಾತಾಡ್ತೀವಿ. ಯಾಕೆಂದ್ರೆ ಇದೇ ಭಾಗದಲ್ಲಿ ಇವತ್ತು ದೊಡ್ಡ ದೊಡ್ಡ ಭೂ ಮಾಲೀಕರಿಗೆ ಇವತ್ತು ಎಕರೆಗಟ್ಟಲೆ ಭೂಮಿಯನ್ನ ಮಂಜೂರು ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿದ್ವಿ. ಮತ್ತು ಜಾಗ ಇಲ್ಲಂದ್ರೆ ಆ ಜಾಗನ ಬಿಡಿಸಿ ನಮ್ಮ ನಿವೇಶನ ರೈತರಿಗೆ ಕೊಡಿ ಅಂತಕ್ಕಂಥ ಬೇಡಿಕೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಇಡಬಹುದು. ಅದು ಇಡ್ತೀವಿ. ಯಾಕಂದ್ರೆ ಅದು ಸರ್ಕಾರಿ ಜಾಗ. ಈಗಾಗಲೇ ಅಕ್ರಮ ಮಂಜೂರಾತಿಯಲ್ಲಿ ಆ ಭೂಮಿಯನ್ನ ಯಾರು ಹೇಗೆ ವಶಪಡಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ದೂರು ಸಮೇತ ಸಲ್ಲಿಸಿದ್ವಿ. ಇದು ನಮ್ಮ ನಿವೇಶನ ರೈತರ ಮೊದಲ ಬೇಡಿಕೆ. ಇನ್ನು ಈಗಾಗಲೇ ಈ ಭಾಗದಲ್ಲಿ ದೊಡ್ಡ ಮಟ್ಟದ ಹೋರಾಟವು ಮುಂದಿನ ದಿನದಲ್ಲಿ ನಡೀಬಹುದು. ಯಾಕಂದ್ರೆ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕಸ್ತೂರಿ ರಂಗನ್ ವರದಿ, ಗಾಡ್ಗಿಲ್ ವರದಿಯ ಅಡಿಯಲ್ಲಿ ಇಡೀ ತೋಟದೂರು ಗ್ರಾಮದ ಎಲ್ಲ ಗ್ರಾಮಗಳು ಇವತ್ತು ಬರ್ತಾ ಇದಾವೆ. ಇವತ್ತು ನೀವು ವಾಸ ಮಾಡ್ತಕ್ಕಂಥ ತಲಾಂತರದಿಂದ ಮನೆ ಕಟ್ಟಿ ಇವತ್ತು 40-60 ವರ್ಷದಿಂದ ಜೀವನ ಮಾಡಿಕೊಂಡು ನೆಮ್ಮದಿಯಾಗಿದ್ದಂತ ಬಹುತೇಕ ಮನೆಗಳು ಇವತ್ತು ಮೀಸಲು ಅರಣ್ಯದ ಅಡಿಯಲ್ಲಿ ನಾಳೆ ಒಕ್ಕಲೆಬ್ಬಿಸ್ತಕ್ಕಂಥ ದೊಡ್ಡ ಒಂದು ಹುನ್ನಾರ ನಡೀತಾ ಇದೆ. ಹಾಗಾಗಿ ನಮಗೆ ಕಾನೂನಿನ ಅರಿವು ಇದೆ. ಆ ಕಾನೂನನ್ನ ಎದುರಿಸಬೇಕಾದ್ರೆ ಪಂಚಾಯತಿ ಮಟ್ಟದಲ್ಲಿ ಯಾವ ರೀತಿಯ ಹೋರಾಟವನ್ನ ಮಾಡ್ಬೇಕು ಅಂತಕ್ಕಂಥ ಸಂಪೂರ್ಣ ಜ್ಞಾನ ಇಟ್ಟು ಇವತ್ತು ಅದ್ರ ಬಗ್ಗೆ ಅಧ್ಯಯನ ಮಾಡಿ ಇವತ್ತು ಹೋರಾಟಕ್ಕೆ ನಾವು ಮುಂಚೂಣಿಯಲ್ಲಿ ಕೈಗೆತ್ತಿಕೊಂಡಿದ್ವಿ. ಯಾಕಂದ್ರೆ ಇವತ್ತು ಆ ದಿನ ಬರಕ್ಕಿಂತ ಮುಂಚೆ ನಾವು ಜಾಗೃತರಾಗಬೇಕಾಗಿದೆ ಇವತ್ತು. ಯಾಕಂದ್ರೆ ಇವತ್ತು ತೋಟದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಗ್ನಳ್ಳ, ಕವನಳ್ಳ ಈ ಗ್ರಾಮಗಳು ಏನಿದೆ ಇವತ್ತು ಸಂಪೂರ್ಣವಾಗಿ ಮೀಸಲು ಅರಣ್ಯ ವ್ಯಾಪ್ತಿಯ ಅಡಿಯಲ್ಲಿ ಬರ್ತಾ ಇದೆ. ಇಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಇದುವರೆಗೂ ಕೂಡ ಹಕ್ಕುಪತ್ರ ಸಿಕ್ಕಿಲ್ಲ. ಆದ್ರೆ ಪಂಚಾಯತಿಗೆ ಕಂದಾಯ ಕಟ್ಟಿದ್ದಾರೆ. ಇವತ್ತು 40 ವರ್ಷ 30 ವರ್ಷದಿಂದ ಪಂಚಾಯತಿಗೆ ಕಂದಾಯವನ್ನ ಕಟ್ಟಿ ಜೀವನವನ್ನ ಸಾಗಿಸ್ತಾ ಇದ್ರು. ಸರ್ಕಾರದಿಂದ ಯಾವ ಜಾಗಕ್ಕೂ ಇವತ್ತು ಅಧಿಕೃತವಾದ ದಾಖಲಾತಿಗಳು ಇಲ್ಲ. ಇವತ್ತು ನಾಳೆ ಎಲ್ಲಾದ್ರೂ ಕಸ್ತೂರಿ ರಂಗನ್ ಜಾರಿ ಆದ್ರೆ, ನಾಳೆ ಎಲ್ಲಾದ್ರೂ ಕಸ್ತೂರಿ ರಂಗನ್ ವರದಿ ಜಾರಿ ಆದ್ರೆ ಈ ಜನ ಇವತ್ತು ಏನು ತೋಟದೂರು ಪಂಚಾಯತಿಯಲ್ಲಿ ವಾಸ ಮಾಡ್ತಕ್ಕಂಥ ಜನ ಪ್ರತಿಯೊಬ್ರು ಕೂಡ ಇಲ್ಲಿಂದ ಒಕ್ಕಲೆಬ್ಬಿ ಬೇರೆ ಕಡೆ ಇವತ್ತು ಹೋಗ್ಬೇಕಾದಂತ ಅನಿವಾರ್ಯ ಈಗಾಗಲೇ ಒದಗಿ ಬಂದಿದೆ. ಈಗಾಗಲೇ ಕರ್ನಾಟಕ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಇನ್ನೂ ಕೂಡ ಏನು ದಾಖಲಾತಿಯನ್ನ ಸಂಗ್ರಹಿಸಿ ಕೋರ್ಟಿಗೆ ಇನ್ನೂ ಕೂಡ ಸಬ್ಮಿಟ್ ಮಾಡಿಲ್ಲ. ಆದ್ರೆ ನಮ್ಮ ಪಕ್ಕದ ರಾಜ್ಯ ಕೇರಳ, ಅಲ್ಲಿಯ ಸರ್ಕಾರಕ್ಕಿಂತ ಮುಂಚಿತವಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಪಂಚಾಯಿತಿ ಇವತ್ತು ಏನು ಅಲ್ಲಿ ಜನವಸತಿ ಪ್ರದೇಶಗಳನ್ನ ಗುರ್ತು ಮಾಡಿ, ಅಲ್ಲಿರ್ತಕ್ಕಂಥ ಸರ್ಕಾರಿ ಕಟ್ಟಡಗಳನ್ನ ಗುರ್ತು ಮಾಡಿ, ಅಲ್ಲಿರ್ತಕ್ಕಂಥ ಏನು ನಿಜವಾದ ಆ ಕಸ್ತೂರಿ ರಂಗನ್ ವರದಿಯಲ್ಲಿ ಬರ್ತಕ್ಕಂಥ ಪ್ರದೇಶವನ್ನ ಗುರ್ತು ಮಾಡಿ ಆ ಜನವಸತಿ ಪ್ರದೇಶವನ್ನ ಕೈ ಬಿಟ್ಟು ಅದ್ರ ಬದಲಾಗಿ ಸರ್ಕಾರ ಬೇರೆ ಜಮೀನನ್ನ ಕೊಡ್ಬೇಕು, ಆ ಜನ ವಸತಿ ಪ್ರದೇಶವನ್ನ ಆ ಜನರಿಗೆ ಬಿಟ್ಟು ಕೊಡ್ಬೇಕಂತಕ್ಕಂಥ ನಿರ್ಣಯವನ್ನ ಪಾಸ್ ಮಾಡಿ ಆ ಕಸ್ತೂರಿ ರಂಗನ್ ವರದಿಯಲ್ಲಿ ಏನು ಇವತ್ತು ಗ್ರಾಮ ಪಂಚಾಯತಿಗಳು ಬರ್ತವೆ ಆ ಎಲ್ಲ ಗ್ರಾಮ ಪಂಚಾಯತಿಗಳು ಒಂದು ನಿರ್ಣಯವನ್ನ ಪಾಸ್ ಮಾಡಿ ಅದನ್ನ ಸಂಬಂಧಪಟ್ಟ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಇವತ್ತೇನಿದೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಅನ್ನ ಹಾಕ್ತಾರೆ. ಆ ಎಲ್ಲ ಗ್ರಾಮ ಪಂಚಾಯತಿಯ ಗ್ರಾಮಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪನ್ನ ಕೊಟ್ಟು ಆ ಜನವಸತಿ ಪ್ರದೇಶವನ್ನ ಬಿಟ್ಟು ಉಳಿದಿರ್ತಕ್ಕಂಥ ಪ್ರದೇಶವನ್ನ ಕಸ್ತೂರಿ ರಂಗನ್ ವರದಿಯಲ್ಲಿ ತಗೊಬನ್ನಿ ಮತ್ತು ಆ ಜನವಸತಿ ಪ್ರದೇಶದ ಬದಲಾಗಿ ಸರ್ಕಾರ ಬೇರೆ ಜಮೀನು ಕೊಡ್ಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾದ ಆದೇಶವನ್ನ ಕೊಡ್ತು. ಆ ಭಾಗದ ಆ ಕಾನೂನುಗಳನ್ನ ಅಧ್ಯಯನ ಮಾಡಿ ಇವತ್ತು ನಾವು ಕೂಡ ಇಲ್ಲಿ ಒತ್ತಾಯ ಮಾಡ್ತಿದೀವಿ. ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಗ್ರಾಮಗಳು ಇವತ್ತು ಕಸ್ತೂರಿ ರಂಗನ್ ವರದಿಯಲ್ಲಿ ಈಗಾಗಲೇ ಬಹುತೇಕ ಮೀಸಲು ಅರಣ್ಯ ಅಡಿಯಲ್ಲಿ ಬರ್ತಕ್ಕಂಥದ್ದನ್ನ ನಮ್ಮ ಸರ್ಕಾರದ ವರದಿಗಳು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಪಂಚಾಯಿತಿಯ ವ್ಯಾಪ್ತಿಗೊಳಪಡ್ತಕ್ಕಂಥ ಎಲ್ಲ
ನಿವೇಶನ ರೈತ ಬಂಧುಗಳೇ ಹಾಗೂ ಕಗ್ನಾಳ ವಾಸಿ ಕೂಲಿ ಕಾರ್ಮಿಕರೇ, ಇವತ್ತು ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನ ನೀವು ಹಮ್ಮಿಕೊಂಡಿದ್ದೀರಿ. ಏನಪ್ಪ ಅಂತ ಹೇಳಿದ್ರೆ, ಒಂದು ನಿಮ್ಮ ಹಿರಿಯರೆಲ್ಲ ಕಾಫಿ ತೋಟಕ್ಕೆ ಬಂದಿರತಕ್ಕಂಥವ್ರು, ಹೆಚ್ಚು ಕಡಿಮೆ 60, 70, 100 ವರ್ಷನಾಗಿರ್ಬೋದು. ಮೇತೆಕಾನ ಎಸ್ಟೇಟ್ಗೆ ಬಹಳ ಹಿಂದಿನ ಒಂದು 150-200 ವರ್ಷದ ಇತಿಹಾಸ ಇರ್ತಕ್ಕಂಥವ್ರು. ಆ ಕಾಫಿ ತೋಟಕ್ಕೆ ದುಡಿತಕ್ಕಂತ ಬಂದಿರ್ತಕ್ಕಂಥ ಕೂಲಿಯನ್ನ ಮಾಡ್ಕೊಂಡು ಜೀವನ ಮಾಡ್ತಾ 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 ಆ ತೋಟಗಳನ್ನ ಬಿಟ್ಟು ಹೊರಗಡೆ ಬಂದು ಕಗ್ನಾಳ ಈ ಪಂಚಾಯತಿ ಆಫೀಸಿಗೆ ಸಂಬಂಧಪಡ್ತಕ್ಕಂಥ ಕಗ್ನಾಳದ ಸುತ್ತಮುತ್ತ ಇರ್ತಕ್ಕಂಥ ನಿವಾಸಿಗಳು, ನೀವು ಹೊರಗಡೆ ಬಂದು ಒಂದು ನಿಮ್ಮದೇ ಆದಂತ ಸರ್ಕಾರಿ ಜಾಗದಲ್ಲಿ ಗುಡಿಸಲನ್ನ ಕಟ್ಟಿ ಇವತ್ತು ಪಕ್ಕದ ಕಾಫಿ ತೋಟಕ್ಕೆ ಹೋಗಿ ಜೀವನ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ನೀವು ರೂಢಿಸ್ಕೊಂಡು ಬಂದಿದ್ದೀರಿ. ನಮ್ಮಲ್ಲಿ ಇರ್ತಕ್ಕಂಥ 2 ಗಂಭೀರವಾದಂತ ಸಮಸ್ಯೆ. ಒಂದು, 100 ವರ್ಷ ಕಾಫಿ ತೋಟದಲ್ಲೇ ನಿಮ್ಮ ಜೀವನ ಕಳೆದಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಹಿರಿಯರ ಅಜ್ಜ ಅಜ್ಜಿ ಎಲ್ಲ ಇವತ್ತಿನವರೆಗೂ ಕೂಡ ನಿಮ್ಮದೇ ಆದಂತ ಒಂದು ಸೂರನ್ನ ಮಾಡ್ಕೊಳಕ್ ಆಗಿದೆಯಾ? ಅಪ್ಪ ನೆಟ್ಟರೆ ಆಳದ ಮರಕ್ಕೆ ನೇಣು ಹಾಕೊಳ್ಳುವಂತಲ್ಲ, ಅದೇ ಪರಿಸ್ಥಿತಿ ನಿಮ್ಗೆ ಆಗ್ಬಿಟ್ಟಿದೆ. ಆದ್ರೆ ನಿಮ್ದು ಅಂತ ಒಂದು ಬದುಕಾಗ್ಬೇಕಲ್ಲ. ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಶಿಕ್ಷಣ ಕೊಡ್ಬೇಕು. ಎಲ್ಲರ ಒಂದು ಏನು ಹೈಜಾನಿಕ್ ಆಗಿ ಜೀವನ ಮಾಡಿದರೆ ನೀವು ನಿಮ್ದಾದಂತ ಒಂದು ಸೂರನ್ನ ಕಟ್ಟಿಕೊಂಡು ಬದುಕ್ತಕ್ಕಂತ ಒಂದು ವ್ಯವಸ್ಥೆ ಆಗ್ಬೇಕು. ಹಿಂದೆ ಹೇಗ ಜೀವನ ಮಾಡಾಯ್ತು, ಹಿಂದಿನ ಬಿಟ್ಟು ಬಿಡಿ, ಹಿಂದಿನ ಪರಿಸ್ಥಿತಿ ಆಗಿತ್ತು. ಆದ್ರೆ ಇವತ್ತು ಆಗಲ್ಲ. ಇವತ್ತು ಬಹಳ ಮುಂದುವರಿತಿದೆ, ದೇಶ ಮುಂದುವರಿತಿದೆ, ಟೆಕ್ನಾಲಜಿ ಮುಂದುವರಿತಿದೆ. ಹಾಗೆ ವ್ಯಾಪ್ತಿ ಒಳಗಡೆ ತರಬೇಕು. ಆ ದೃಷ್ಟಿಯಿಂದ ನಿವೇಶನ ರೈತರ ಹೋರಾಟ ಇವತ್ತು ನಿನ್ನದಲ್ಲ ಸ್ನೇಹಿತರೆ. ಕಳೆದ 15 ವರ್ಷದ ಹಿಂದೆ ಈಗಾಗಲೇ ನಮ್ಮ ಸ್ನೇಹಿತರು ಮಾತಾಡಿದ್ರು ಅಂತ ಕಾಣ್ತದೆ. ನಾನು ಸ್ವಲ್ಪ ತಡವಾಗಿ ಬಂದಿದ್ದೀನಿ, ಅವ್ರು ಏನ್ ಮಾತಾಡಿದ್ರು ಗೊತ್ತಿಲ್ಲ ನಂಗೆ. ಸೂರಿಗಾಗಿ ಸಮರ ಅಂತಕ್ಕಂಥ ಒಂದು ಜಾಥಾವನ್ನ ಇಡೀ ಕಳಸ ತಾಲೂಕು ಆಫೀಸ್ ಒಳಗಡೆ ಪಟ್ಟಿ ಇದೆ. ಆ ಪಟ್ಟಿನ ತಗೊಂಡು ಅವರೇ ವಾಲಂಟಿಯರ್ ಆಗಿ ಬಂದು ನಿಮಗೆ ಸರ್ವೆ, RI ರಿಪೋರ್ಟ್, ವಿಲೇಜ್ ಕಂಟ್ರೋಲ್ ಸೆಕ್ರೆಟರಿ ರಿಪೋರ್ಟ್ ಅನ್ನು ಹಾಕಿ ಸಾಗುವಳಿ ಚೀಟಿ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಆವಾಗ ನಿಮಗೆ ಕಟ್ಟಕ್ಕೆ ಸ್ವಲ್ಪ ಸಾಗುವಳಿ ಚೀಟಿ ಬಾಬ್ತು ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 1200 ಅಂತ ನಮ್ದು ಎರಡೇ ನಮ್ಮ ಸಮಸ್ಯೆ ಇರೋದು. ಇನ್ನು ಒತ್ತುವರಿ ಖಾಲಿ ಆಗೋ ವಿಚಾರದಲ್ಲಿ ನೀವು ಯಾರು ತಲೆ ಕೆಡಿಸ್ಕೊಂಬಿಡಿ. ಬಲಾಢ್ರು ನಿಮ್ಮನ್ನ ತೋರಿಸ್ಬಿಟ್ಟು ನಿಮ್ ಜಾಗ ಹೋಗುತ್ತ ಮರ, ನಿಮ್ದು ಕಿತ್ತಾಕ್ತಾರ ಮರ ಅಂತ ಹೇಳಿ ನಿಮ್ ತಲೆ ಒಳಗೆ ಹುಳ ಬಿಟ್ಟು ಭಯ ಹುಡಿಸಿ ನಿಮ್ಮನ್ನ ತನಾಗಿ ಒಂದು ಜನನ ಕ್ರೌಡ್ನ ತೋರಿಸಿ ಬೇರೆ ಕಾಲು ಬೇಯಿಸ್ತಕ್ಕಂತ ಹುನ್ನಾರ ನಡೀತಾ ಇದೆ. ಅದಕ್ಕೆ ಯಾರು ಕೂಡ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಂತ ಪರಿಸ್ಥಿತಿ ಒಳಗೆ ನಿಮ್ಮ ಇರ್ತಕ್ಕಂಥ 1 ಎಕರೆ 2 ಎಕರೆ 3 ಎಕರೆ 438 ಒಳಗೆ ಏಳ್ತಕ್ಕಂಥ ಪರಿಸ್ಥಿತಿ ಏನಾದ್ರು ಉದ್ಭವಿತು ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ನಿಮ್ ಜೊತೆ ನಿಲ್ತದೆ. ಅದು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋರಾಟ ಮಾಡೋಕ್ಕೂ ಕೂಡ ಕಳಸ ಭಾಗದ ತಾಲೂಕು ಸಮಿತಿ ಏನಿದೆ ನಿಮ್ ಜೊತೆ ನಿಲ್ತದೆ. ನೀವು ಭಯ ಬೀಳ್ಬೇಕಾಗಿದ್ದಿಲ್ಲ. ಸ್ವಾಮಿ, ನಮ್ಮ ಜಮೀನು ಏನೂ ಆಗಲ್ಲ, ನಮಗೆ ನಮ್ಮ ಪಾರ್ಟಿ ಲೀಡರ್ಗಳು ಹೇಳಿದ್ದಾರೆ, ನಾವು ಬರೋದಿಲ್ಲ, ನೀವು ಹೋರಾಟ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಿ. ಆಮೇಲೆ ಯಾರ್ಯಾರು ವೇಕಟ್ ಮಾಡಿಸ್ತಿದ್ದಾರೆ ಅದನ್ನೂ ಕೂಡ ಹಿಂದೆ ಕೋರ್ಟ್ ಅಲ್ಲಿ ಆದೇಶ ಆಗಿರೋದು, ಕೋರ್ಟ್ ಅಲ್ಲಿ ಆದೇಶ ಆಗಿ ಅರಣ್ಯ ಇಲಾಖೆ ಅದನ್ನ ವೇಕಟ್ ಮಾಡಿಸಿರ್ಲಿಲ್ಲ. ಅದನ್ನ ಮೊನ್ನೆ ಈಗ ಅರಣ್ಯ ಮಂತ್ರಿಯವರು ಸರಿಯಾಗಿ ಚಾಟಿ ಬಿಚ್ಚಿದ್ದಾರೆ. ಈಗ ಪಾರ್ಷಲ್ ಕೆರಕಂತ ಓಡಾಡ್ತಿದ್ದಾರೆ ಈಗ ವೇಕಟ್ ಮಾಡೋದಕ್ಕೆ. ನ್ಯಾಯಾಲಯದಲ್ಲಿ ಇರ್ತಕ್ಕಂಥದ್ನ ಅವ್ರು ಕೈ ಹಾಕೋದಿಲ್ಲ. ಬಹಳ ಕ್ಲಿಯರ್ ಕಟ್ ಆಗಿ ಅರಣ್ಯ ಮಂತ್ರಿಯವರು ಹೇಳಿದ್ದಾರೆ, ಕೊಪ್ಪ DF ಅವರು ಹೇಳಿದ್ದಾರೆ, ಪತ್ರಿಕೆ ಕಟ್ಟಿಂಗ್ಸ್ ಎಲ್ಲ ನಮ್ಮ ಹತ್ರ ಇದಾವೆ. ಅದು ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರ್ಯಾರದ್ದು ಈಗಾಗಲೇ ಅರಣ್ಯ ಮತ್ತು ಫಾರೆಸ್ಟ್ ಗಡಿ ಗುರ್ತಾಗಿಲ್ಲ, ಆ ಗಡಿ ಗುರ್ತಾವವರೆಗೂ ಕೂಡ ನಾವು ಯಾರನ್ನು ಕೂಡ ಹೇಳ್ಸೋದಿಲ್ಲ ಅಂತಕ್ಕಂಥದ್ದು ಕೂಡ ಸರ್ಕಾರದ ಒಂದು ನಿಲುವು ಇದೆ. ಸಂಬಂಧಪಡ್ತಕ್ಕಂಥ ಜನಪ್ರತಿನಿಧಿಗಳು ಮಾತಾಡ್ತಕ್ಕಂಥದ್ದು ಇದೆ. ಒಂದು, ನಿವೇಶನಕ್ಕೆ ತುರ್ತು ಹಕ್ಕುಪತ್ರವನ್ನ ಹಂಚೋವರೆಗೂ ನಮ್ದು ಹೋರಾಟ. ಎರಡನೇದು 90% ಹಕ್ಕುಪತ್ರ ಕೊಡ್ತಕ್ಕಂಥವ್ರು ಯಾರ್ಯಾರು ನಿಮ್ಮ ಪಕ್ಕದಲ್ಲಿದ್ದಾರೆ ಅವ್ರಿಗೆ ಹೇಳ್ತಕ್ಕಂಥ ಕೆಲಸ ಮಾಡಿ. ಇವತ್ತು ಕಗ್ನಾಳ ಭಾಗದವರು ಬಹಳ ಜನ ಬಂದಿಲ್ಲ, ಅವರು ಕೆಲಸ ಹೋಗ್ಯಾರ ಅಂತ ಕಾಣುತ್ತೆ. ಪಕ್ಷ ಕಳಸ ತಾಲೂಕು ಸಮಿತಿ ಕಳಸ ಚಿಕ್ಕಮಗಳೂರು ಜಿಲ್ಲೆ ಇವರಿಗೆ ಅಧ್ಯಕ್ಷರು ಮತ್ತು ಸದಸ್ಯರು ಆಶ್ರಯ ಸಮಿತಿ ಮೂಡಿಗೇರಿ ವಿಧಾನಸಭಾ ಕ್ಷೇತ್ರ ಸಮಿತಿ ಮೂಡಿಗೇರಿ. ಮಾನ್ಯರೇ, ತೋಟದೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ವಿಷಯ ತೋಟದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವೇಶನ ರಹಿತರಿಗೆ ನಿವೇಶನ ಹಂಚುವಿಕೆ ಹಾಗೂ 90% ಅಡಿಯಲ್ಲಿ ಹಕ್ಕುಪತ್ರ ವಿಳಂಬ ಆಗುತ್ತಿರುವ ಬಗ್ಗೆ ತೋಟದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 77 ಮಂದಿ ನಿವೇಶನ ರಹಿತರು ಪಟ್ಟಿ ಈಗಾಗಲೇ ಇದೆ. ಹಾಗೆ ಸುಮಾರು 100 ಜನ ನಿವೇಶನ ರಹಿತರು ಪಟ್ಟಿಯಿಂದ ಹೊರಗೆ ಕೂಡ ಇದ್ದಾರೆ. ಮತ್ತು ಕಗ್ನಾಳ ಆಸುಪಾಸಿನ ಹಳ್ಳಿಯಲ್ಲಿ
94 ಅಡಿಯಲ್ಲಿ ಹಕ್ಕುಪತ್ರಕ್ಕೆ ಅರ್ಜಿ ಸಲ್ಲಿಸಿದವರು ಇದ್ದಾರೆ. ನಿವೇಶನ ಹಾಗೂ 94 ಅಡಿಯಲ್ಲಿ ಹಕ್ಕುಪತ್ರ ಆಕಾಂಕ್ಷಿಗಳಲ್ಲಿ ಹೆಚ್ಚಿನವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿರುತ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇಂದಿನ ಈ ಜನಪ್ರತಿನಿಧಿಗಳ ನಿರಾಶೆಯಿಂದ ನಿವೇಶನ ಇರುತ್ತದೆ. ಈಗಿನ ತಮ್ಮ ಘನ ಸರ್ಕಾರ ಜನರಿಗೆ ಕೊಟ್ಟ ಆಶ್ವಾಸನೆಗಳು ಹಾಗೂ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಜನಸಾಮಾನ್ಯರ ಬದುಕಿನಲ್ಲಿ ಆಶಾಭಾವನೆ ಮೂಡಿಸಿದೆ. ಆದ್ದರಿಂದ ನಾವು ನಿವೇಶನಕ್ಕಾಗಿ ಕಳೆದ 20 ವರ್ಷಗಳಿಂದ ನಿರಂತರ ಹೋರಾಟವನ್ನು ಮಾಡುತ್ತಾ ಬಂದಿದ್ದೇವೆ. ಈ ವಿಚಾರವನ್ನು ತಾವು ಈ ಭಾಗದ ಜನಪ್ರತಿನಿಧಿಯಾಗಿ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷರೇ ಆಗಿರುವುದರಿಂದ ತೋಟದೂರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ವ್ಯಕ್ತಪಡಿಸಿ ನಿವೇಶನ ರಹಿತರ ಮುಖಾಂತರ ಮನವಿಯನ್ನು ಮಾಡುತ್ತಿದ್ದೇವೆ. ತುರ್ತು ಅಗತ್ಯ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಕ್ತ ಆದೇಶ ನೀಡಬೇಕೆಂದು ಹಾಗೂ 94C ಅಡಿಯಲ್ಲಿ ಫಲಾನುಭವಿಗಳಿಗೆ ಕಡತ ತಯಾರಿಸಿ ಹಕ್ಕುಪತ್ರ ವಿತರಣೆ ಮಾಡಲು ಒತ್ತಾಯಿಸಿದ್ದೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಕಳಸ ಗೋಪಾಲಯ್ಯ ಶೆಟ್ಟಿ, ತಾಲೂಕು ಕಾರ್ಯದರ್ಶಿ. ವ್ಯಾಪ್ತಿಯಲ್ಲಿ 2012ರಲ್ಲಿ DC ಅವರು ತನೋಡಿ ಗ್ರಾಮದ ಸರ್ವೆ ನಂಬರ್ 66 ಮತ್ತು ತಲಗೋಡಲ್ಲಿ ಸರ್ವೆ ನಂಬರ್ 158ರಲ್ಲಿ 2 ಎಕರೆ ಮಂಜೂರನ್ನು ಮಾಡಿಕೊಟ್ಟಿದ್ದಾರೆ. ಅದರಂತೆ ನಮ್ಮ ಗ್ರಾಮ ಪಂಚಾಯತಿನ ಆಗಿನ ಅಧಿಕಾರಿಗಳು ತಹಸೀಲ್ದಾರ್ಗೆ ಮತ್ತು ADLR ಸರ್ವೆ ಡಿಪಾರ್ಟ್ಮೆಂಟ್ಗೆ ಹದ್ದುಗುರುತು ಮಾಡಿಕೊಡಲಿಕ್ಕೆ ಕೊಟ್ಟಿದ್ದಾರೆ. ಅಂದರೆ ಅದು ಕಡತ ಅಲ್ಲಿ ಬಾಕಿ ಇದೆ. ಅದು ಮಾಡಿಕೊಟ್ಟಾಗ, ಯಾಕಂದರೆ ಆ ಸರ್ವೆ ನಂಬರ್ಗಳಲ್ಲಿ 66 ಸರ್ವೆ ನಂಬರ್ ತನೋಡಿ ಮತ್ತು 158 ಸರ್ವೆ ನಂಬರ್ ತಲಗೋಡಲ್ಲಿ 150 ಎಕರೆ 52 ಎಕರೆ ಜಾಗ ಇದೆ. ನಮ್ಗೆ ಮಂಜೂರಾಗಿದೆ 2 ಎಕರೆ. ಅದರಲ್ಲಿ ಅರಣ್ಯನೂ ಇದೆ ಮತ್ತು ಪೂರ್ವನೂ ಡಿಕ್ಲರೇಷನ್ ಆಗಿದ್ದುಂಟು. ಹಾಗಾಗಿ ಅದು ಕರೆಕ್ಟಾಗಿ ಬಸ್ತು ಗುರುತು ಮಾಡಿ ಗಡಿ ಗುರುತು ಮಾಡಿ ಕೊಡದೆ ಹೊರತು ನಿವೇಶನಗಳನ್ನು ಇದು ಮಾಡೋಕ್ಕಾಗಲ್ಲ. ಅದು ಅವ್ರ ಹತ್ರ ಪೆಂಡಿಂಗ್ ಇದೆ. ಮೊನ್ನೆನೂ 22ನೇ ತಾರೀಕಿಗೆ ನಮ್ಮ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳದ್ದು ಕಳಸ ತಾಲೂಕಿನಲ್ಲಿ ಮೀಟಿಂಗ್ ಮಾಡಿದ್ವಿ ಈ ಬಗ್ಗೆ. ಇನ್ನೊಂದು ವಾರ 15 ದಿನದಲ್ಲಿ ಸರ್ವೇಯರು, ರೆವಿನ್ಯೂ, ನಾವು ಎಲ್ಲರೂ ಜಂಟಿ ಸಮೀಕ್ಷೆಗೆ ಒಂದು ಆರ್ಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಂದಾಗ ಕರೆಕ್ಟಾಗಿ ನಮಗೆ ಹಕ್ಕು ಗುರುತು ಜಾಗ ಹಸ್ತಾಂತರ ಆಗಿಬಿಟ್ರೆ ನಾವು ಸೈಟ್ ಫಾರ್ಮೇಷನ್ ಮಾಡಿ ಮುಂದಿನ ಕ್ರಮ ವಹಿಸಲಿಕ್ಕಾಗ್ತದೆ. ಸರ್, ನಮ್ಮಲ್ಲಿ ನಾವು ಈಗ ಬರ್ತೇನಲ್ಲ ಇನ್ನೊಂದು ಸರ್ವೆ ನಂಬರ್ 57 ಸರ್. ಅದರಲ್ಲಿ ನಿಮಗೆ 24 ಎಕರೆ ಸರ್ಕಾರಿ ಕಾಫಿ ಏನು ಹೇಳಿ ಕಾಫಿ ಖರಾಬ್ ನೋಡ ಅದನ್ನು ಪ್ರಪೋಸಲ್ 13 ಕುಂಟೆ ಕಾಫಿ ಖರಾಬ್ ಇದೆ. ಇವ್ರದ್ದು ಕಾಫಿ ಅದೇ ಟಾಟಾ ಕಾಫಿ ಪಕ್ಕದಲ್ಲಿ 24 ಎಕರೆ ಅಮೇಥಿಕನ್. ನಾವು ಅದರಲ್ಲಿ ನೀವೊಂದು 15 ಎಕರೆ ಫ್ಯೂಚರ್ಗೂ ಕೂಡ ಅಲ್ಲಿ ಪ್ರಪೋಸಲ್ ಕಳಿಸಿದ್ರೆ ಸಾರ್ವಜನಿಕ ಉಪಯೋಗ ಅಲ್ಲಿ ಸ್ಕೂಲು ಇದೆಲ್ಲ ಇದೆ. ತೋಟದೂರಿನಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಸ್ಮಶಾನದು ನಂಬರ್ 75ರಲ್ಲಿ. ಆ ಕಡೆ ಬೇರೆ ಭಾಗದವರು ಬಂದು ಎಲ್ಲೋ ಸೈಡಲ್ಲಿ ಇದು ಮಾಡಿಕೊಂಡು ಸ್ಮಶಾನ ಇದೆ. ಹಾಗಾಗಿ ದೊಡ್ಡ ಜಾಗ 24 ಎಕರೆ ಸರ್ಕಾರಿ ಕಾಫಿ ಖರಾಬಲ್ಲಿ ಆರಾಮಾಗಿ ಸೈಟ್ ಕೊಡ್ಬೋದು, ಏನು ಪ್ರಾಬ್ಲಮ್ ಬರೋದಿಲ್ಲ. ನಿಮಗೆ ಅಲ್ಲಿ ಫಾರೆಸ್ಟ್ ಕೂಡ ಬರೋದಿಲ್ಲ. ಕಾಫಿ ಖರಾಬ್ ಅಂತ ಇರೋದ್ರಿಂದ ಸರ್ಕಾರ ಫಾರೆಸ್ಟ್ ಬರೋದಿಲ್ಲ. ಆರಾಮಾಗಿ ಅದನ್ನ 3 ತಿಂಗಳ ಅಲ್ಲ 4 ತಿಂಗಳಲ್ಲೇ ಪ್ರಪೋಸಲ್ ಕಳಿಸ್ತೀವಿ. ಅದೊಂದು ಇದೆ. ಆದಷ್ಟು ಅದನ್ನ ತಮ್ಮ ಸುಪರ್ತಿಗೆ ತಗೊಂಡ್ರೆ ಬಹಳ ಅನುಕೂಲ. ಯಾಕಂದ್ರೆ ಆ ಭಾಗದ ಜನರಿಗೆ ಅಲ್ಲಿ ಅವ್ರಿಗೆ ಈಗಾಗಲೇ ಅಲ್ಲಿ ಪರ್ಮನೆಂಟ್ ವರ್ಕರ್ಸ್ ಅವರಿಗೆ ಕೂಡ ಸರ್ ಇನ್ನೊಂದು ಮನವಿ ಅಂದ್ರೆ, ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯತಿ ನಾವೆಲ್ಲ ಈಗಾಗಲೇ ಅಲ್ಲಿ ಲ್ಯಾಂಡ್ ಎಲ್ಲ ತಗೊಂಡಿದ್ವಿ. ನಿಮ್ಮ ತೋಟದೂರು ಗ್ರಾಮ ಪಂಚಾಯತಿಯಲ್ಲಿ ಬಹುತೇಕ ಎಲ್ಲ ಗ್ರಾಮಗಳು ಇವತ್ತು ಮೀಸಲು ಅರಣ್ಯ ಅಡಿಯಲ್ಲಿ ಯಾವುದು ಕೂಡ ಅದು ಕಂದಾಯ ಭೂಮಿ ಅಲ್ವೇ ಅಲ್ಲ. ಹೌದು, ನಿಮ್ಮ ಪಂಚಾಯತಿಗೆ ಪ್ರತಿ ಮನೆ ಅವರು ಕೂಡ ನಿಮ್ಮ ಪಂಚಾಯತಿ ಕಂದಾಯ ಕಟ್ತಾ ಇದ್ದಾರೆ. ಅಧಿಕೃತವಾಗಿ ಅವ್ರ ಹತ್ರ ಯಾವುದು ಕೂಡ ಡಾಕ್ಯುಮೆಂಟ್ಸ್ ಇಲ್ಲ. ಅದು ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೂಲಕ ಶಾಸಕರಿಗೆ ಮನವಿ ಪತ್ರ ರವಾನಿಸಲಾಯಿತು. ಸಿಪಿಐ ಮುಖಂಡರಾದ ರಮೇಶ್ ಕೆಳಗೂರು, ಗೋಪಾಲ, ಕಾರ್ಯಕರ್ತರು, ತೋಟದೂರಿನ ವಸತಿ ರಹಿತರು ಭಾಗವಹಿಸಿದ್ದರು. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ.